ಕರಾಳ ರಾತ್ರಿಯಲ್ಲಿ ಎರಡು ಘಟನೆ ನಡೀತು. ಏನಾಯ್ತು? ಒಂದು ಬಾರೋ ಉದ್ಘಾಟನಾಯ್ತು, ಮತ್ತೊಂದು ಅವನು ಹುಡ್ದ. ಯಾರಣ್ಣ ಅವನು? ನಮ್ಮ ರಾಮಣ್ಣ. ರಾಮಣ್ಣ ಕೈ ನೋವುತ್ತೆ. ಅಂದ ಮಗಳೇ ಮಗಳೇ ಹೇಳು ಅಪ್ಪ. ಎಲ್ಲವ ನಿಮ್ಮವ್ವ? ಒಳಗಿರ್ಬೇಕು ನೋಡಪ್ಪ. ಚೆನ್ನಾಗಿ ಮಾತಾಡ್ತೀನಿ. ಗಂಗವ್ವ ಹೇಳ್ರಿ. 500 ರೂಪಾಯಿ ಇದ್ರೆ ಕೊಡವ. ಏನ್ರಿ ಇಂದಿನ ಬೆಳಗ್ಗೆನೆ ಹಂಗೆಲ್ಲ ಅನ್ಬೇಡ, ಕೊಡವ. ಇಲ್ಲ ರೀ, ಕೊಡಲ್ಲ. ಮೊನ್ನೆ ಲೋನ್ ತಗೊಂಡಿದ್ದೆ ಧರ್ಮಸ್ಥಳ ಸಂಘದಲ್ಲಿ 5,000 500 ರೂಪಾಯಿ ಕೊಡಕ್ಕೆ ಏನಾಗುತ್ತೆ ನಿನಗೆ? ಮಗಳಿಗೆ ಹುಷಾರಿಲ್ಲ, ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ, ನೀನ್ ದಿನ ಕೂಡ ಗೆಲಿತ ದುಡ್ಡಲ್ಲಿ ಏನ್ ಮಾಡಿದ್ರೆ ಗೊತ್ತಿಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ ರೀ. ಅಪ್ಪ ಏನಪ್ಪ ನೀನು ದಿನ ಹಿಂಗೆ ಜಗಳ ಆಡ್ತಿರ್ತೀಯ? ನೀನೇ ಹಿಂಗ್ ಮಾಡಿದ್ರೆ ಹೆಂಗೆ? ಮಗಳೇ ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಇರ್ತೀಯ ನೀನು. ರಮಣ, ರಮಣ ಎಲ್ಲಿದೆ? ಇಲ್ಲೇ ಇದೇನಲ್ಲಪ್ಪ. ಯಾರು? ನಾನಪ್ಪ, ನಿಮ್ ದೋಸ್ತ. ಇವನೊಬ್ಬ ಕುಡ್ಕ ಬಂದ ಗಂಡನ. ಗಂಡಿಗೆ ಬೈಚ. ಬಾ ರಮಣ, ಹೊರಗೋಗಂ ಬಾ. ಎಲ್ಲಿ ಪಾರ್ಟಿ ಮಾಡೋಣ? ರೆಡಿ ಮಾಡೋಣ. ನೋಡಿ ನೈಂಟಿ ಜೋಡಿಸಿ ಬಂದ್ರಿ ಇವನ್ನ. ಯಪ್ಪ ಕೈ ನೋಯ್ತೈತೆ. ಪೂರ್ತಿ ಮಾಡಿ ಒಂದೇ ಸಲ ಹೋಗಲ್ಲ ಅದಕ್ಕೆ. ಏನ್ ಬೇಕಣ್ಣ? ರಾಮಣ್ಣ ಪಾರ್ಟಿ ಕೊಡ್ತಾನೆ, ಅವನೇ ಹೇಳ್ತಾನೆ. ರಮಣ ನಮ್ಮನ್ನ ನೋಡಿದ್ರೆ ಅವರಿಗೆ ಯಾಕೆ ಕೊಡ್ಬೇಕಂತ ಕೇಳಿಸು. ನಿಮ್ಮನ್ನ ನೋಡಿದ ಪಕ್ಕ ಹೊಡೆ ಲೋಕಲ್ ಅಲ್ಲೋಪ ಇಕಡೆ ಬಾ, ಒಂಚೂರು ಇಕಡೆ ಬಾ. ಮಗ ತೋರಿಸಿದೆ ಯಾರಿವ? ಅಲ್ಲ ಅವನು ಹೊಸಬಾಗಿ ನಮಗೆಲ್ಲ ಆಟಿಟ್ಯೂಡ್ ತೋರಿಸ್ತಿಲ್ಲೋ ನೀನು? ಏನೋ ಗೊತ್ತಾಗ್ಲಿ. ಯಾವ ಬಂದಿ ಬಾರಿಗೆ? ಇವತ್ತು. ಅಲ್ಲ 4 ದಿವಸ ಬರ್ತೀವೋ ನೀನು? ಇವತ್ತು ಬಂದರೆ ನಮಗೆ ಅವಾಜ್ ಆಗಕತ್ತಿಲ್ಲ. ಇಲ್ಲ ಕುಡ್ದಿಲ್ಲ ಮಕ್ಕಂತೀವೋ ಯಪ್ಪ, ನೋಡಿಲ್ಲ ನಮ್ಮನ್ನ? ನೋಡಿಲ್ಲ. ಬೆಳಿಗ್ಗೆ ಬಂದಿರ್ಬೇಕು ಅವ್ನು ಎದ್ದು. ಏನೇನಂತ ನಾವು ಕೇಳ್ದಂಗೆ ಕೇಳ್ಬೇಕಷ್ಟೇ ನೀವು. ಇವಾಗ ಒಂದು ಸ್ಕಾರ್ಚು ಬಾಟ್ಲು ಸೈಡ್ ಬೇಕು ಮಗ ನಿನಗೆ. ಚಿಪ್ಸು 4 ಲೋಟ ಮಗ ನಿನಗೆ. ಮಗ ನಾನು ನೋಡಿಯಲ್ಲ, ಚಿಕನ್ 65 ಮಗ ನಿನಗೆ. ನನಗೆ ಬೆಳ್ಳುಳ್ಳಿ ಕಬಾಬ್. ಚಿಕನ್ 65 ಒಂದು ಬೆಳ್ಳುಳ್ಳಿ. ನಮ್ಮನ್ನು ಬಾರಾಗ ಬಂದು ಇವನು ಯಾವ್ದು ಓಟಿ 5 ವರ್ಷ ಅಂತ ಸಣ್ಣ ಹುಡುಗ ಏನಂದಿ? ಈ ಕುಡ್ದಿ ಮ್ಯಾಗೆ ಒಂದಿಷ್ಟು ಬುದ್ಧಿವಾದ ಹೇಳುವಂತ. ಹೌದೌದು, ನಿಶ್ಚಳ ಆಯ್ತು ಮಾತು. ಮತ್ತೆ ಹೇಳ್ಬೇಕಣ್ಣ? ಆಮೇಲೆ ಕೇಳ್ತೀವಿ. ಅಷ್ಟು ಕುಡಿಬೇಡ ಅಂತ ಹೇಳಿದಂತೆ ಹುಡುಗ. ಹಲೋ ದೋಸ್ತ, ತಡಿ ತಡಿ ತಡಿ. ಹಂಗ ತರೇನ ಒಂಚೂರು ಹಿಂದಕ್ಕೆ ಬರಲಿ, ಹಿಂದಕ್ಕೆ ತಡಿ. ಎಣ್ಣೆ ಹೆಂಗೆ ಮಿಕ್ಸ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಕೆಳಗಡೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಎಣ್ಣೆ ಜಿಡ್ಡೆಲ್ಲ ಕೆಳಗಡೆ ಅಂಟುತ್ತೆ. ಹಾಗಾಗಿ ಫಸ್ಟ್ ನೀರನ್ನು ಹಾಕ್ಬೇಕು. ಹೌದು. ನಂತರ ಒಂದಿಷ್ಟು ಎಣ್ಣೆಯನ್ನು ಸೇರಿಸಿ. ಹೌದು. ಮತ್ತೆ ಒಂದಿಷ್ಟು ನೀರನ್ನು ಸೇರಿಸಿ. ಮತ್ತೆ ಈಗ ಸರಿಯಾಗಿ ಮಿಕ್ಸ್ ಆಗುತ್ತೆ. ಹೌದು. ನಂತರದಲ್ಲಿ ಸೇವಿಸಬೇಕು. ನಮಗೂ ಮಿಕ್ಸ್ ಮಾಡೋಣ. ಗೆಳಿ ಇನ್ನೊಂದು ಸ್ವಲ್ಪ ನೀರು ಹಾಕು.
ಮತ್ ರಾ ಹೊಡೆದ್ರೆ ಮತ್ತೆ 2 ದಿನಕ್ಕೆ ಹೋದೇನು? ಶಿವ ಬ್ಯಾಡ್. ಏ ಪಾಪ ನೀವು ಕುಡುಕರ ಬೆಲೆ ಹೇಳ್ರಿ ನಿಮ್ಗೆ ಹೆಂಗ್ ಕುಡಿಬೇಕು ಅನ್ನೋ ಕುಡಿಯೋ ವಿಧಾನನೇ ಗೊತ್ತಿಲ್ಲ ನಿಮ್ಗೆ ಆಕ್ಚುಲಿ. ಗೆಳೆಯ ಇಷ್ಟ ದಿನ ಜೊತೆಗೆ ಹೇಳೇ ಕೊಟ್ಟಿಲ್ಲಲ್ಲೋ ನೀನ್ ಮತ್ತೆ? ನಾನು ಇವತ್ತು ಯೂಟ್ಯೂಬ್ನಾಗ ನೋಡಿದ್ದೆ, ಎಲ್ಲ ಮಿಕ್ಸ್ ಮಾಡಿದ ನಂತರದಲ್ಲಿ ಹಾ. ದೇವರಿಗೆ ಒಂದು ಪಾಲು, ಹಾ. ನಂತರದಲ್ಲಿ ಭಗವಂತನಿಗೆ ಒಂದು ಪಾಲು, ಹಾ. ಮತ್ತೆ ಶಿವ ಪಾರ್ವತಿಯರಿಗೆ ಒಂದು ಪಾಲು, ನಂತರದಲ್ಲಿ ನಮ್ಮ ಪಾಲು. ಏ ಬಾಬಾ ಇನ್ನೊಂದು ಹೇಳಕ್ಕಲ್ಲ ಕಾಸು ಮಗ ಫಸ್ಟ್ ತಗೋ. ಏನೇ ಹೇಳು ಅಪ್ಪ ಚಿಂದಿ ಯಾಕೋ ಏನಿದೆ ಜಗಳ ಆಡ್ಕೊಂಬಂದಿ? ಅವಳು ಇದ್ದಿದ್ದೆ ಕೇಳ ದಿನ 500 ರೂಪಾಯಿ ಕೇಳಿದ್ರೆ ಒಂದ್ ದಿವಸಕ್ಕೂ ಕೊಡಲ್ಲ, ಬರೀ ಕೊಡಲ್ಲ ಹೋಗಂತೇಳಿ. ಹಾಗೆಲ್ಲ ಮಾಡಬಾರ್ದು ಮಗ. ಧರ್ಮಸ್ಥಳ ಸಂಘ 50,000 ಲೋನ್ ಆದ್ರೂ 500 ರೂಪಾಯಿ ಕೊಟ್ಟಿಲ್ಲ ಅವಳು. ಹಾಗೆ ಅವ್ರು ಮಾಡ್ತಾರಂತ ಹಾಗೆಲ್ಲ ನೀನು ಮಾಡಬಾರ್ದು ಮಗ. ಮಗ ಮಗ ಇವಾಗ ಏರ್ತಾರೆ ಸ್ವಲ್ಪ ಮಗ ನನ್ನ ಹೊಲ ಮಾರಿ ಆಗ್ಲಿ, ಹೊಲ ಮಾಡ್ತೀಯ ನೀನು? ನಾನು ಹೊಲ ಮಾರಿ ಆಗ್ಲಿ ನಾವು ಕುಡಿಬೇಕು. ಇನ್ನೊಮ್ಮೆ ನಾನು ಬೈಕ್ ಮಾರಿ ಆಗ್ಲಿ ನಾವು ಕುಡಿಬೇಕು. ಇನ್ನೊಮ್ಮೆ ಏನೋ ನೈಂಟೆ. ಏ ಸಪ್ಲೈಯರ್ 2 ಬಾಟ್ಲಿ ಖಾಲಿ ಅದು, ಇನ್ನೊಂದು ಬಾಟ್ಲಿ ರಮಣ. ಏ ರಮಣ, ಏ ರಮಣ, ರಮಣ ಏನ್ ಹೇಳು? ಇಲ್ಲೇ ಪಕ್ಕದಾಗ ಕುಂತಿರಲ್ಲ, ಕೇಳಿ ನೀನೆ. ಏನ್ ಹೇಳು? ಸಾಲ ಕೊಡ್ತಲ್ಲ ಎಲ್ಲಾದ್ರೂ? ಇವ್ರು ನೋಡು, ಮಳೆ ಹೋಗಿರಕ್ಕಲ್ಲ 10,000 ಸಾಲ ಕೇಳುತ್ತಿ ಅಂದ್ವಿ. ಸರಿ ತಾಳ, ನನ್ನ ಹೆಂಡತಿ ತಾಳಿ ಮಾರ ಕೊಡ್ತೀನಿ ಲೇ ನಿನಗೆ 10,000. ಮತ್ತೆ ಅಲ್ಲ ಮಗ ಏನಕ್ಕೆ ತಿಂತ, ನೀನ್ ಏನಕ್ಕೆ ತಿಂತ ಬರ್ತದೆ? 10,000 ಅಲ್ಲ 20,000 ಅಷ್ಟೇ. ನನ್ನ ಹೆಂಡತಿ ತಾಳಿ ಜೀವನದಾಗ ಏನಿಲ್ಲ, ಜೀವನದಾಗ ಏನಿಲ್ಲ. ಎಷ್ಟು ಆಯ್ತದ? ನನ್ನ ಹೆಂಡತಿ ತಾಳಿ ಗೊತ್ತಿಲ್ಲ, ಮದುವೆಗೆ ಎಷ್ಟು ಮಾಡ್ತಾರೆ ನೆನಪಿಲ್ಲ. ಬೀಗರು ಏನು ಹಾಕಲಿಲ್ಲ ನನಗೆ, ವಾಚ ಗೀಚ ಏನು ಹಾಕಲಿಲ್ಲ ಬೀಗರು. ಹಾಕಿದ್ರಪ್ಪ 2 ಆಕಳ ಕೊಟ್ಟು 2 ಎಮ್ಮೆ ಕೊಟ್ಟಿದ್ರು, ವರದಕ್ಷಿಣೆ ಯಾವೇ ನನಗೆ ಕೊಟ್ಟಿದ್ದೆ. ಮಗ ಹೇಳು ಮಗ. ಒಂದೇ ಒಂದು ಆಸೆ, ಏನ್ ಆಸೆ ಹೇಳು? ಒಂದೇ ಒಂದು ಆಸೆ. ಏನ್ ಹೇಳಿ? ನಾನು ನಿನಗೋಸ್ಕರ ಜೀವನ ಕೊಡ್ತೀನಿ, ಆಸೆ ಯಾವ್ದು ಹೇಳು? ಸರಿ ಒಂದು ಪೈಕ್ ಗೆಚ್ಚೆ ಮಗ. ಅಕ್ಕ ನೀನ್ ಬಗ್ಗಕ್ಕ ನನಗೆ ಒಂದು ಸ್ಟೆಪ್ ಹಾಕ್ಬೇಕು. ಸ್ಟೆಪ್ ಹಾ ಇವಾಗ ಇವಾಗ ಮಧ್ಯರಾತ್ರಿ 12 ಗಂಟೆಗೆ ಸ್ಟೆಪ್ ಇವಾಗಲೇ ಹಾಕ್ಬೇಕು. ಸ್ಟೆಪ್ ಇವಾಗ ಹಾಕಕ್ಕೆ ಸಾಂಗು ಆಗ ಹೇಳೋಣ ಸರಿ ಮಗ. ಹೇಳೋಣ ಹೇಳೋಣ. ಸರಿ ದೋಸ್ತ, ನಾನ್ ಹೆಂಗಿರ್ಬೇಕಂದ್ರೆ ಡಿಚ್ ಹೆಂಗಿರ್ಬೇಕು. ಮಗ ಯಾವ ಸಾಂಗ್ ಕೂಡ ಎಣ್ಣೆನು ಸೋರನು ಎಂತ ಒಳ್ಳೆ ಸಾಂಗ್.
ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ ನಾನು ನೀನು ಒಳ್ಳೆ ಫ್ರೆಂಡು ಅಣ್ಣ ತಮ್ಮ ಬಂದು ಬಳಗದಾದ ಎಲ್ಲ ಸುಳ್ಳು ಮಾಟಲು ಎತ್ತು ಸುಮ್ಮನೆ ಕಂಠ ಪೂರ್ತಿನೇ ಕುಡಿಯೋ ಅಣ್ಣನೇ ಐದು ಗಂಟು ಆದ ಮೇಲೆ ರೋಡ ನಮ್ಮನೆ ಎಣ್ಣೆ ಬೇಕು ಅಣ್ಣ ಇಷ್ಟು ಬೇಕು ಬೆನ್ನ ಈಗ ಬಂತು ಡ್ಯಾನ್ಸ್ ಹೆಂಗಿದ್ರ ಡ್ಯಾನ್ಸ್ ಚೆನ್ನಾಗಿತ್ತ ಡ್ಯಾನ್ಸ್ ಮಗ ಇನ್ನ ಒಂದಿನ ಡ್ಯಾನ್ಸ್ ಡ್ಯಾನ್ಸ್ ಹೆಂಗಿತ್ತು ಅಂದ್ರೆ ಸಕ್ಕ ಖರಾಬಾಗಿತ್ತು ಯಾಕೆ ಅಂತಂದ್ರೆ ಈಗ ರಮಣ ಏನಪ್ಪ ನಿನ್ ಹೆಂಡತಿ ಗಂಗಾ 21 ಸರಿ ಮಿಸ್ ಕಾಲ್ ಕೊಟ್ಟಾಕಲ್ಲ 31 ಸರಿ ಮಿಸ್ ಕಾಲ್ ಕೊಟ್ರೆ ಅವ್ನು ಎತ್ತಾರಲ್ಲ ನನಗೆ ಫ್ರೆಂಡ್ಸ್ ಫಸ್ಟ್ ಆಮೇಲೆ ಅವಳು ಹಾಗೆ ಮಾಡ್ಬೇಡ ಕಾಲ್ ಮಾಡು ಮಗ ಕಾಲ್ ಮಾಡ ಮಗ ಸರಿ ಹಲೋ ಹಲೋ ಎಲ್ಲಿದ್ಯಾ ಊಟಕ್ ಬನ್ರಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದೀನಿ ಏ ಎದ್ ಬಾರಯ್ಯ ಸಾಕು ಕುಡ್ತಿದ್ದ ಬರ್ತೀನಿ ಇರೋ ಚಿನ್ನ ಮಗ ಫುಲ್ ಓವರ್ ನನ್ನ ಹೆಂಡತಿ ಫೋನ್ ಮಾಡಿ ನಾನು ಹೋಗ್ಬೇಕು ಆಯ್ತು ಮಗ ಇದು ಹುಷಾರು ಅವನ್ ಸಪ್ಲೈ ಬಿಲ್ ಎಷ್ಟಾಗಿತ್ತು ಅಂತ ಕೇಳಿಲ್ಲ ಸಪ್ಲೈಯರ ಬರ್ರಿ ನನ್ನ ಮಕ್ಕಳು ಕಾಟ್ಕಣ ಏನು ಗುರುಗುಡಿದ್ಯಲ್ಲ ಏನಿಲ್ಲ ಬಿಲ್ ಇಲ್ಲೇ ಕೊಡ್ತೀರ ಹೊರ ಕೊಡ್ತೀರ ಸ್ವಲ್ಪ ಅದಕ್ಕೆ ಹೇಳ ಸ್ವಲ್ಪ ಕಮ್ಮಿ ಕೊಡಿರಲ್ಲ ಏನಾದ್ರು ಇಡ್ಬೇಕ ನೀನ್ ಏನ್ ಕೊಡ್ದು ಅದನ್ನ ಬರ್ತೀನಿ ನೋಡ 3-0 4-0 ಯಪ್ಪ ಹೂಪಿಂಗ ಅದೇ ಪುಕ್ಷಡಿ ಬರತ್ತೇನೋ ಆಯ್ತಾ ಕೊಡ್ದ ಫೋನ್ ಪೇ ಮಾಡ್ಲಿ ಬಂದಿರೋದೇ ಇವತ್ತು ಬಂದಿ ಒಂದಿಷ್ಟು ಉಪ್ಪಿನಕಾಯಿಗೆ ಆ ಮನಿ ಬಿಲ್ ಹಾಕಿ ಹೊಡೆಯಲ್ ಬಿಲ್ ಕುಡ್ದೀವಿ ಅಂತ ಕಾಣುತ್ತಿಲ್ಲ ಅಂತ ನೀನ್ ನಮಗೆ ಎಷ್ಟು ಬೇಕಾಷ್ಟು ಬಿಲ್ ಹಾಕದ ನಾವು ಕಾಮರ್ಸ್ ಸ್ಟೂಡೆಂಟ್ ಅದೀವಿ ಕ್ಯಾಲ್ಸಿಟಮಲ್ ಲೆಕ್ಕ ಹಾಕ್ತೀವಿ ಇದಕ್ಕೆ ನೀವು ಕಾಮರ್ಸ್ ಓದಿ ನಾವು BA ಓದಿದ್ವಿ BA ಓದಿರಿ ನಮಗ ನೀನೇ ಲೆಕ್ಕ ಬರತ್ತ ಲೆಕ್ಕ ಮಾಡಿ ನೋಡ ಅದಕ್ಕೆ ತಾಣ್ಲೆ ಮಗ BA ತಾಂಡ್ರ ನಾವು ಅದಕ್ಕೆ ಶಾಣೆ ಇದೀವಪ್ಪ ನಮಗೂ SSಗೆ 24 ಮಾರ್ಕ್ಸ್ ಬಂದು ಪಾಸ್ ಆಗಿ ಜಸ್ಟ್ ಪಾಸ್ ಆಗಿ ನಾನು ಬಿಲ್ಲು ನಮ್ ದೋಸ್ತ ಹೇಳ್ತಾ ಎರಡು ಲೆಕ್ಕ ಮಾಡಿ ಸರಿ ಬಾ ಫೋನ್ ಪೇ ಮಾಡಿದ್ವಿ ನೋಡಪ್ಪ ನಿನ್ನ ಕಡೆ ನಾನ್ ಟೈಟ್ ಆಗ್ಬಿಟ್ಟಿಲ್ಲಪ್ಪ ಮಲ್ಕಂತ ರಮಣ ಮನೆಗೆ ಹೋಗು ಅಕ್ಕ ಫೋನ್ ಮಾಡಿ ಓಕೆನಪ್ಪ ನಮ್ ಬಂಗಾರ ಫೋನ್ ಮಾಡಿ ಆಗ್ಬಿಡೈತಿ ನಾ ಇಲ್ಲೇ ಮಕ್ಕಂತಾನೆ ಹಾ ಹುಷಾರಾಗ ಹೋಗ ಹೋಗ್ತೀನಿ ರೋಡ್ ನೋಡ್ಕೊಂಡು ಹೋಗು ನಾನು ಹೋಗಿ ಬರ್ತೀನಪ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಹುಷಾರಪ್ಪ ಮನೆಗೆ ಹೋಗಿ ಮೇಲೆ ಒಂದು ಫೋನ್ ಮಾಡ್ಬಿಡು ಸರಿ ತಾಳು ಶಾನು ಸ್ಟ್ಯಾಂಡ್ ಹಾಕಿದ್ವಿ
ನಮ್ ರಾಮಣ ಇದ್ದಂಗ ನಮ್ ರಮಣ ಏ ರಮಣ ಎದ್ದಳ ರಮಣ ಏ ಹಾಸ್ಪಿಟ್ಲ್ ಏ ಬರ್ರಿ ರಾಮಣ್ಣ ಬಿದ್ದ ಬರ್ರಿ ಈಗಿನ ಮನೆಗೆ ಗೊತ್ತಾಗತ್ತೆ ಹೇಳಿ ಮ್ಯಾಮ್. ಆಕ್ಸಿಡೆಂಟಾ? ಯಾಕೆ ಏನಾಯ್ತು ಮೇಡಮ್? ಹಾ ಬರ್ತೀನಿ ಮ್ಯಾಮ್. ಮಗಳು ಬಾರ, ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗೈತಂತೆ. ಯಾಕಮ್ಮ ಏನಾಯ್ತು? ಗಾಬರಿ ಯಾಕೆ? ಇಲ್ಲ ಬಾ ಬೇಗ ಹೋಗೋಣ. ಡಾಕ್ಟರ್ ಏನಾಯ್ತು ನನ್ ಗಂಡನ್ಗೆ? ಬೈಕಿಂದ ಬಿದ್ದಿದ್ದಾರೆ, ಅವ್ರಿಗೆ ಚಿಕಿತ್ಸೆ ಕೊಡ್ತಿದೀವಿ. ಹಾ ಸರಿ ಮ್ಯಾಮ್. ರೀ ಏನಾಯ್ತ್ರಿ? ಎದ್ದೇಳ್ರಿ ರೀ. ಡಾಕ್ಟರ್ ಏನಾಗಿದೆ ಅಪ್ಪನ್ಗೆ? ಮಾತಾಡ್ತಿಲ್ಲ. ಅವರಿಗೆ ತಲೆಗೆ ಚಿನ್ನ ಪೆಟ್ಟು ಬಿದ್ದಿರೋದ್ರಿಂದ ಸತ್ನಾ? ಕುಡಿಬೇಡ ಅಂತ ದಿನ ಬಡ್ಕೊಂಡ್ರಿ. ಕುಡು ನನ್ನ ಮಕ್ಕಳ ಜೊತೆ ಸೇರಿ ಕುಡಿಬೇಡ. ಯಾಕಪ್ಪ ಏನ್ ಮಾಡ್ಕೊಂಡೆ? ಇನ್ಯಾರಪ್ಪ ಗತಿ ನಮ್ಗೆ? ಯಾಕಪ್ಪ ಕುಡ್ಸತ್ತೆ? ಅಯ್ಯಯ್ಯೋ, ಮಗಳು ವಯಸ್ಸು ಬಂದಳೆ, ಮದ್ವೆ ಮಾಡಿಲ್ಲ. ಬರ್ತೀರಾ ಇಲ್ಲಿಗೆ? ನಮ್ಮಪ್ಪ ನೀವೇ ಸಾಕ್ಷಿಗೂ, ನೀವೇ ಕಾರಣ. ಏನಕ್ಕೆ ಬರ್ತೀರಾ ನೀವು ಇಲ್ಲಿಗೆ? ಹೋಗ್ರಿ. ದಿನ ಕುಡಿಸಿದ್ದೆಲ್ಲೋ ಬಿಡ್ರಿ ನಮ್ಮಪ್ಪನ, ಹೋಗ್ರಿ ದೂರ. ರಮಣ ಏ ರಮಣ ದಿನ ಬಂದ ನನ್ ಗಂಡನ್ ಕರ್ಕೊಂಡ್ ಹೋಗ್ತೀರಾ? ನಿಮ್ಗೆ ಗೊತ್ತಿಲ್ಲ? ಎತ್ತೇಳಿ ಮೇಲೆ. ರಮಣ 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 ಅಯ್ಯಯ್ಯೋ, ನಾವು ಇನ್ಮೇಲೆ ಕುಡಿಯೋದನ್ನ ಬಿಡೋಣ ಕಣ ಮಗ. ಎದಳು ರಮಣ. ರಾಮನ್ ಬೆಳಗ್ಲಿದ್ದಲ್ಲ ರಮಣ. ನಾನು 1 ರೂಪಾಯಿ ಇಷ್ಟು ಜೀವನ ಪರ್ಯಂತ ಕೊಡ್ತಿದ್ದೆ. ಸತ್ತೋಗ್ಬಿಟ್ಟಲ್ಲ ಅಂತ ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕುಡಿಯದಿರಿ ಮತ್ತು ಕುಡಿಯದಿರಿ. ಕುಡಿದ್ರೆ ನಿಮ್ ಫ್ಯಾಮಿಲಿನೂ ಕೂಡ ಹೀಗೆ ಆಗೋದು. ಮಚ ಮಚ